ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ತಪಸ್ಸಿನ ಫಲವಾಗಿ ವಿಶ್ವಾಮಿತ್ರರಿಗೆ ಋಷಿತ್ವ ಮಹರ್ಷಿತ್ವ ಪ್ರಾಪ್ತಿ, ಮೇನಕೆಯ ಮೂಲಕ ವಿಶ್ವಾಮಿತ್ರರ ತಪೋಭಂಗ, ಬ್ರಹ್ಮರ್ಷಿಗಳಾಗಲು ಘೋರವಾದ ತಪಶ್ಚರಣೆ ಎಂಬ 63ನೆಯ ಸರ್ಗಕ್ಕೆ ಸ್ವಾಗತ. ವಿಶ್ವಾಮಿತ್ರರು ಬ್ರಹ್ಮರ್ಷಿಗಳಾಗುವ ಸಾಧನೆಯ ಮಾರ್ಗದಲ್ಲಿ ಒಂದೊಂದಾಗಿ ಮೆಟ್ಟಿಲುಗಳನ್ನು ದಾಟುತ್ತಿದ್ದಾರೆ. ವಸಿಷ್ಠರ ಮೇಲೆ ಕೋಪಗೊಂಡು ಅಹಂಕಾರಿಯಾಗಿದ್ದಂತಹ ವಿಶ್ವಾಮಿತ್ರರು ಮುಂದೆ ತ್ರಿಶಂಕುವನ್ನು ಸ್ವರ್ಗಕ್ಕೆ ಕಳುಹಿಸುವ ಭರದಲ್ಲಿ ತಮ್ಮ ಕ್ರೋಧವನ್ನು ಗೆದ್ದರು. ಆ ನಂತರದಲ್ಲಿ ಪರಮ ಕಾರುಣಿಕರಾಗಿ ಶುನಶ್ಶೇಪನಿಗೆ ಯೋಗ್ಯವಾದಂತಹ ಜೀವವನ್ನು ಉಳಿಸಿದರು. ಈಗ ಕಾಮವು ಅವರ ಎದುರಿಗೆ ಬರುತ್ತಿದೆ. ಈ ರೀತಿಯಾಗಿ ಒಂದೊಂದನ್ನೇ ಗೆಲ್ಲುತ್ತಾ ಹೋಗಿ ಮುಂದೆ ವಿಶ್ವಾಮಿತ್ರರು ಬ್ರಹ್ಮರ್ಷಿಗಳಾಗಲಿದ್ದಾರೆ. ಪೂರ್ಣೇ ವರ್ಷ ಸಹಸ್ರೇತು ವ್ರತಸ್ನಾತಂ ಮಹಾಮುನಿಂ ಅಭ್ಯಗಚ್ಚನ್ ಸುರಾ ಸರ್ವೇ ತಪಃಫಲ ಚಿಕೀರ್ಷವಃ. ರಾಘವ, ಶತಾನಂದರು ಜನಕ ವಿಶ್ವಾಮಿತ್ರರ ಸಮ್ಮುಖದಲ್ಲಿ ಶ್ರೀರಾಮಚಂದ್ರನಿಗೆ ಈ ಕಥೆಯನ್ನು, ವಿಶ್ವಾಮಿತ್ರರ ಕಥೆಯನ್ನು ಹೇಳುತ್ತಿರುವರು. ರಾಘವ, ವಿಶ್ವಾಮಿತ್ರರು ಪುನಃ ತಪಸ್ಸನ್ನು ಆರಂಭಿಸಿ 1,000 ವರ್ಷಗಳು ಪೂರ್ಣವಾದವು. ತಪಸ್ಸಿನ ಫಲವನ್ನು ದಯಪಾಲಿಸುವ ಇಚ್ಛೆಯಿಂದ ಬ್ರಹ್ಮ ಪುರಸ್ಸರರಾದ ಸಮಸ್ತ ದೇವತೆಗಳು ವೃತಸ್ನಾತರಾದ ವಿಶ್ವಾಮಿತ್ರರ ಬಳಿಗೆ ಆಗಮಿಸಿದರು. ಮಹಾ ತೇಜಸ್ವಿಯಾದ ದೇವ ಪ್ರಮುಖನಾದ ಬ್ರಹ್ಮನು ವಿಶ್ವಾಮಿತ್ರರಿಗೆ ಸುಮಧುರವಾದ ಈ ಮಾತನ್ನು ಹೇಳಿದನು. ವಿಶ್ವಾಮಿತ್ರ, ನೀನು 1,000 ವರ್ಷಗಳು ತಪಶ್ಚರಣೆ ಮಾಡಿ ಅರ್ಜನೆ ಮಾಡಿರುವ ಪುಣ್ಯದ ಫಲವಾಗಿ ಇಂದು ಋಷಿಯಾಗಿರುವೆ. ನಿನಗೆ ಮಂಗಳವಾಗಲಿ. ನಾವಿನ್ನು ಹೋಗಿ ಬರುತ್ತೇವೆ. ಅಂದರೆ ಹಿಂದೆ ರಾಜ ಋಷಿಗಳಾಗಿದ್ದವರು ಇಂದು ಋಷಿಗಳಾದರು. ರಾಜ ಶಬ್ದದಿಂದ ವಿಮುಕ್ತರಾದುದರಿಂದ ಕ್ಷಾತ್ರ ಧರ್ಮವು ವಿಶ್ವಾಮಿತ್ರರಿಂದ ಆ ವೇಳೆಗೆ ಪೂರ್ಣವಾಗಿ ಪರಿತ್ಯಕ್ತವಾಗಿತ್ತೆಂದು ಹೇಳಬಹುದಾಗಿದೆ. ಆದರೂ ವಿಶ್ವಾಮಿತ್ರರ ಅಭಿಲಾಷೆಯು ಕೇವಲ ಋಷಿಗಳಾಗುವುದು ಮಾತ್ರವಲ್ಲ, ಬ್ರಹ್ಮರ್ಷಿಗಳೇ ಆಗಬೇಕೆನ್ನುವುದು ಅವರ ಸಂಕಲ್ಪವಾಗಿದ್ದಿತು. ಬ್ರಹ್ಮ ಪುರಸ್ಸರರಾದ ದೇವತೆಗಳು ವಿಶ್ವಾಮಿತ್ರರಿಗೆ ಹೀಗೆ ಹೇಳಿ ದೇವಲೋಕಕ್ಕೆ ತೆರಳಿದರು. ಮಹಾ ತೇಜಸ್ವಿಗಳಾದ ವಿಶ್ವಾಮಿತ್ರರು ಬ್ರಹ್ಮರ್ಷಿಗಳಾಗುವ ಸಲುವಾಗಿ ಪುನಃ ತಪಸ್ಸನ್ನು ಮಾಡಲು ಉಪಕ್ರಮಿಸಿದರು. ಬಳಿಕ ಬಹಳ ಕಾಲ ಕಳೆದ ನಂತರ ಒಂದು ದಿನ ಮೇನಕೆ ಎಂಬ ಪರಮಶ್ರೇಷ್ಠಳಾದ ಅಪ್ಸರೆಯು ವಿಶ್ವಾಮಿತ್ರರ ಆಶ್ರಮ ಸಮೀಪದಲ್ಲಿದ್ದ ಪುಷ್ಕರದಲ್ಲಿ ಸ್ನಾನ ಮಾಡುತ್ತಿದ್ದಳು. ಕುಶಿಕ ವಂಶಜರಾದ ಮಹಾತೇಜಸ್ವಿಗಳಾದ ವಿಶ್ವಾಮಿತ್ರರು ಮೋಡದಲ್ಲಿ ಕಾಣುವ ಮಿಂಚಿನಂತೆ ಸರೋವರದಲ್ಲಿ ಸ್ನಾನ ಮಾಡುತ್ತಿದ್ದ ಅಪ್ರತಿಮ ರೂಪಸಂಪನ್ನೆಯಾದ ಮೇನಕೆಯನ್ನು ಕಂಡರು. ನೋಡಿದೊಡನೆಯೇ ವಿಶ್ವಾಮಿತ್ರರು ಮನ್ಮಥನ ವಶರಾಗಿ ಮೇನಕೆಗೆ ಹೇಳಿದರು, ಸುಂದರಿ, ನಿನಗೆ ಸ್ವಾಗತವನ್ನು ಬಯಸುತ್ತೇನೆ. ನನ್ನ ಈ ಆಶ್ರಮದಲ್ಲಿಯೇ ನೀನು ವಾಸವಾಗಿರು. ಮನ್ಮಥನ ಬಾಣಗಳ ಆಘಾತದಿಂದಾಗಿ ಮೋಹಗೊಂಡಿರುವ ನನ್ನನ್ನು ಅನುಗ್ರಹಿಸು. ನನ್ನ ಆಶಯವನ್ನು ಪೂರ್ಣಗೊಳಿಸು. ನಿನಗೆ ಮಂಗಳವಾಗಲಿ. ವಿಶ್ವಾಮಿತ್ರರು ಹೀಗೆ ಹೇಳಲಾಗಿ ಶ್ರೇಷ್ಠವಾದ ಜಘನದಿಂದ ಕೂಡಿದ್ದ ಮೇನಕೆಯು ವಿಶ್ವಾಮಿತ್ರರು ಬಯಸಿದಂತೆ ಅವರ ಆಶ್ರಮದಲ್ಲಿಯೇ ಇದ್ದು ಬಿಟ್ಟಳು. ರಾಮ, ಮೇನಕೆಯು ಬಂದ ಕಾರಣದಿಂದಾಗಿ ವಿಶ್ವಾಮಿತ್ರರ ತಪಸ್ಸಿಗೆ ಮಹಾವಿಘ್ನ ಉಂಟಾಯಿತು. ಮೇನಕೆಯು ವಿಶ್ವಾಮಿತ್ರರ ಆಶ್ರಮದಲ್ಲಿ ವಾಸ ಮಾಡುತ್ತಿದ್ದಾಗ 10 ವರ್ಷಗಳು 10 ಕ್ಷಣಗಳಂತೆ ವಿಶ್ವಾಮಿತ್ರರಿಗೆ ಸುಖದಿಂದ ಕಳೆದು ಹೋದವು. ಮೇನಕೆಯ ಸಂಗ ಮಾಡಿದುದಕ್ಕಾಗಿ ನಾಚಿಕೆಗೊಂಡರೋ ಎಂಬಂತೆ ತಲೆಬಗ್ಗಿಸಿ ಕುಳಿತು ಅಮೋಘವಾದ ತಮ್ಮ 10 ವರ್ಷಗಳು ವ್ಯರ್ಥವಾಗಿ ಕಳೆದು ಹೋದುದನ್ನು ಚಿಂತಿಸಿ ವಿಶ್ವಾಮಿತ್ರರು ಶೋಕಿಸಿದರು. ಶೋಕಮಗ್ನರಾಗಿ ಕುಳಿತು ಇವೆಲ್ಲಕ್ಕೂ ಕಾರಣವೇನೆಂಬುದನ್ನು ಕುರಿತು ಆಲೋಚಿಸಿದ ವಿಶ್ವಾಮಿತ್ರರು, ಇವೆಲ್ಲವೂ ದೇವತೆಗಳ ಕೃತ್ರಿಮ ಕಾರ್ಯ, ನಾನು ಸಂಪಾದಿಸಿದ ತಪಃಫಲದ ಅಪಹರಣಕ್ಕಾಗಿ ಹೀಗೆ ಮಾಡಿರುವರು ಎಂದು ನಿರ್ಧರಿಸಿದರು. ಅವರ ಬುದ್ಧಿಯು ಕೋಪದಿಂದ ಕ್ಷುಭಿತವಾಯಿತು. ಕೇವಲ 1 ಹಗಲು 1 ರಾತ್ರಿ ಕಳೆದಂತೆ ಆ 10 ವರ್ಷಗಳು ಕಳೆದು ಹೋದವು. ಕಾಮ ಮೋಹದಿಂದ ಪರಿಭೂತನಾದ ನನಗೆ ಈ ವಿಘ್ನ ಉಂಟಾಗಿತು. ಹೀಗೆ ತಾವು ಕಾಮಾಭಿಭೂತರಾಗಿ ಮಾಡಿದ ಅಕಾರ್ಯಕ್ಕೆ ಪಶ್ಚಾತ್ತಾಪಪಟ್ಟು ತಪಸ್ಸಿಗೆ ವಿಘ್ನ ಉಂಟಾದುದಕ್ಕೂ ಮತ್ತು ಸ್ತ್ರೀ ಸಂಘದಿಂದ ತಪಃಫಲವು ವ್ಯಯವಾದುದಕ್ಕೂ ಅತಿ ದುಃಖಿತರಾಗಿ ದೀರ್ಘವಾದ ನಿಟ್ಟುಸಿರು ಬಿಟ್ಟರು. ವಿಶ್ವಾಮಿತ್ರರು ತನ್ನಿಂದ ವಿಮುಖರಾದುದನ್ನು ಕಂಡು ಮೇನಕೆಗೆ ಅವರು ತನಗೆಲ್ಲಿ ಶಾಪ ಕೊಟ್ಟು ಬಿಡುವರೋ ಎಂದು ಬಹಳ ಭಯವಾಯಿತು. ಮೇನಕೆಯು ಭಯವಿಹ್ವಲನಾಗಿ ತರತರನೆ ನಡುಗುತ್ತಾ ಕೈ ಮುಗಿದುಕೊಂಡು ನಿಂತು ಋಷಿಗಳ ಮುಖಾರವಿಂದವನ್ನೇ ಕಾತರತೆಯಿಂದ ವೀಕ್ಷಿಸುತ್ತಿದ್ದಳು.
ವಿಶ್ವಾಮಿತ್ರರು ಮೇನಕೆಗೆ ಶಾಪ ಕೊಡಲಿಲ್ಲ. ಭೀತಳಾಗಿದ್ದ ಮೇನಕೆಯನ್ನು ಸುಮಧುರ ವಾಕ್ಯಗಳಿಂದಲೇ ಸಂತೈಸಿ ಕಳುಹಿಸಿಕೊಟ್ಟು ಉತ್ತರ ದಿಕ್ಕಿನಲ್ಲಿರುವ ಸುಪ್ರಸಿದ್ಧವಾದ ಹಿಮವತ್ ಪರ್ವತದ ಕಡೆಗೆ ತೆರಳಿದರು. ಕಾಮ ಕ್ರೋಧಗಳನ್ನು ಸಂಪೂರ್ಣವಾಗಿ ತ್ಯಜಿಸಿಯೇ ತೀರಬೇಕೆಂಬ ಇಚ್ಛೆಯಿಂದ ಮಹಾ ತೇಜಸ್ವಿಗಳಾದ ವಿಶ್ವಾಮಿತ್ರರು ದೃಢವಾದ ಸಂಕಲ್ಪ ಮಾಡಿ ಹಿಮವತ್ ಪರ್ವತದ ಸಮೀಪದಲ್ಲಿರುವ ಕೌಶಿಕಿ ನದಿಯ ತೀರದಲ್ಲಿದ್ದ ಆಶ್ರಮದಲ್ಲಿ ಮಹಾಘೋರವಾದ ತಪಸ್ಸನ್ನು ಮಾಡಲು ಪ್ರಾರಂಭಿಸಿದರು. ಅಲ್ಲಿ 1,000 ವರ್ಷಗಳು ಅತಿ ಘೋರವಾದ ತಪಸ್ಸನ್ನು ಮಾಡಿದರು. ಅದರಿಂದ ದೇವತೆಗಳಿಗೆ ಮಹಾಭಯ ಉಂಟಾಯಿತು. ರಾಘವ, ಋಷಿ ಮಹರ್ಷಿಗಳ ಸಮೇತರಾಗಿ ದೇವತೆಗಳೆಲ್ಲರೂ ಒಟ್ಟುಗೂಡಿ ಸಮಾಲೋಚನೆ ಮಾಡಿದರು. ಈ ವಿಶ್ವಾಮಿತ್ರನು ಮಹರ್ಷಿಯ ಸ್ಥಾನವನ್ನು ಪಡೆಯಲಿ ಎಂದು ನಿಶ್ಚಯಿಸಿ ಆ ವಿಷಯವನ್ನು ಬ್ರಹ್ಮನಿಗೆ ತಿಳಿಸಿದರು. ದೇವತೆಗಳ ಮಾತನ್ನು ಕೇಳಿ ಸರ್ವಲೋಕ ಪಿತಾಮಹನಾದ ಬ್ರಹ್ಮನು ತಪೋಧನರಾದ ವಿಶ್ವಾಮಿತ್ರರಿಗೆ ಸುಮಧುರವಾದ ಈ ಮಾತುಗಳನ್ನು ಹೇಳಿದನು. ಮಹರ್ಷೆ ವತ್ಸ, ನಿನಗೆ ಸ್ವಾಗತವು. ನೀನು 1,000 ವರ್ಷ ಕಾಲ ಮಾಡಿರುವ ಈ ಉಗ್ರ ತಪಸ್ಸಿನಿಂದ ನಾನು ಸುಪ್ರೀತನಾಗಿದ್ದೇನೆ. ಋಷಿ ಮುಖ್ಯತ್ವ ಸೂಚಕವಾದ ಮಹರ್ಷಿತ್ವವನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಇದರಿಂದಾಗಿ ಇನ್ನು ಮುಂದೆ ನೀನು ಮಹರ್ಷಿ ಎಂದು ಪ್ರಸಿದ್ಧನಾಗುವೆ. ಬ್ರಹ್ಮನ ಮಾತನ್ನು ಕೇಳಿ ತಪೋಧನರಾದ ವಿಶ್ವಾಮಿತ್ರರು ಸಾಷ್ಟಾಂಗ ನಮಸ್ಕಾರ ಮಾಡಿ ಬದ್ಧಾಂಜಲಿಯಾಗಿ ಬ್ರಹ್ಮನಿಗೆ ಹೇಳಿದರು. 1,000 ವರ್ಷ ನಾನು ದೃಢ ಸಂಕಲ್ಪದಿಂದ ಮಾಡಿದ ಶುಭಕರ್ಮಗಳ ಫಲವಾಗಿ ತುಲನೆ ಮಾಡಲು ಅಸಾಧ್ಯವಾದ ಮಹರ್ಷಿಯ ಸ್ಥಾನವನ್ನು ದಯಪಾಲಿಸಿರುವೆನೆಂದು ಹೇಳಿದೆಯಲ್ಲವೇ? ಇದರಿಂದ ನಾನು ನನ್ನ ಅಂತರಿಂದ್ರಿಯ ಬಹಿರಿಂದ್ರಿಯಗಳನ್ನು ಪೂರ್ಣವಾಗಿ ಜಯಿಸಿದ್ದೇನೆಂದು ಭಾವಿಸಬಹುದೇ? ಆಗ ಬ್ರಹ್ಮನು ಹೇಳುತ್ತಾನೆ, ವಿಶ್ವಾಮಿತ್ರ, ನೀನು ಮಹರ್ಷಿಯಾದ ಮಾತ್ರದಿಂದ ಸಂಪೂರ್ಣವಾಗಿ ಜಿತೇಂದ್ರಿಯನಾದಂತೆ ಆಗಲಿಲ್ಲ. ನೀನು ತಪಶ್ಚರಣೆಗಳಿಂದಲೂ ವೃತಾನುಷ್ಠಾನದಿಂದಲೂ ಬ್ರಹ್ಮರ್ಷಿಯಾಗಲು ಪುನಃ ಪ್ರಯತ್ನಿಸು. ಬ್ರಹ್ಮನು ಹೀಗೆ ಹೇಳಿ ದೇವತೆಗಳೊಡನೆ ಸ್ವರ್ಗಕ್ಕೆ ತೆರಳಿದನು. ಬ್ರಹ್ಮ ಪ್ರಮುಖರಾದ ದೇವತೆಗಳೆಲ್ಲರೂ ಸ್ವರ್ಗಕ್ಕೆ ಪ್ರಯಾಣ ಮಾಡಲಾಗಿ ವಿಶ್ವಾಮಿತ್ರರು ಕೌಶಿಕಿ ನದಿಯ ತೀರದಲ್ಲಿಯೇ ಮತ್ತು ಘೋರವಾದ ತಪಶ್ಚರಣೆಯಲ್ಲಿ ನಿರತರಾದರು. ಕೈಗಳನ್ನು ಮೇಲೆತ್ತಿ ನಿರಾಲಂಬರಾಗಿ ವಾಯುವನ್ನೇ ಆಹಾರವನ್ನಾಗಿ ಮಾಡಿಕೊಂಡು ತಪಸ್ಸನ್ನು ಮಾಡಲು ಉಪಕ್ರಮಿಸಿದರು. ಬೇಸಿಗೆಯ ಕಾಲದಲ್ಲಿ ಪಂಚಾಗ್ನಿಗಳ ಮಧ್ಯದಲ್ಲಿ ತಪಸ್ಸನ್ನು ಮಾಡುತ್ತಿದ್ದರು. ಮಳೆಗಾಲದಲ್ಲಿ ಆಕಾಶವನ್ನೇ ಆಶ್ರಯಿಸಿ ತಪಸ್ಸನ್ನು ಮಾಡುತ್ತಿದ್ದರು. ಚಳಿಗಾಲ ಬಂತೆಂದರೆ ಹಗಲಿನಲ್ಲಿಯೂ ಮತ್ತು ರಾತ್ರಿಯಲ್ಲಿಯೂ ನೀರಿನಲ್ಲಿ ನಿಂತು ತಪಸ್ಸು ಮಾಡುತ್ತಿದ್ದರು. ಈ ರೀತಿಯಾಗಿ 1,000 ವರ್ಷಗಳವರೆಗೂ ವಿಶ್ವಾಮಿತ್ರರು ಅತಿ ಘೋರವಾದ ತಪಸ್ಸನ್ನು ಮಾಡಿದರು. ಅವರು ಹೀಗೆ ತಪಸ್ಸನ್ನು ಮಾಡುತ್ತಿರಲಾಗಿ ದೇವತೆಗಳಿಗೂ ಮತ್ತು ದೇವತೆಗಳ ಅಧಿಪತಿಯಾದ ಇಂದ್ರನಿಗೂ ವಿಶೇಷವಾದ ತಾಪ ಉಂಟಾಯಿತು. ಸಕಲ ಮರುದ್ಗಣಗಳಿಂದ ಕೂಡಿದ ಇಂದ್ರನು ಅಪ್ಸರೆಯರಲ್ಲಿ ಶ್ರೇಷ್ಠಳಾದ ರಂಭೆಯೊಡನೆ ತನಗೆ ಹಿತವಾಗುವ ಮತ್ತು ವಿಶ್ವಾಮಿತ್ರರಿಗೆ ಅಹಿತವಾಗುವ ಈ ಮಾತುಗಳನ್ನಾಡಿದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ 63ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.